ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು ನಾನು ಎದ್ದೇಳೋದಕ್ಕೇ. ಸೊ ಸಿಕ್ಕಾಪಟ್ಟೆ ಮಳೆ ಇತ್ತು. ರಾತ್ರಿ ಮಲಗಿದ್ದು ಕೂಡ ಲೇಟ್ ಇತ್ತು, ಕರೆಂಟ್ ಇರಲಿಲ್ಲ. ಸೊ ಮಳೆಗಾಲ ಅಲ್ವಾ, ಆ್ಯಸ್ ಯೂಶುವಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇವತ್ತು ತಿಂಡಿಗೆ ಚಪಾತಿ ಮಾಡಿದ್ದೆ, ಪಲ್ಯ ಏನೂ ಮಾಡಿರಲಿಲ್ಲ. ಇವತ್ತು ಫಾರ್ ದ ಫಸ್ಟ್ ಆರ್ಡರ್, ನನ್ನ ಬಿಸ್ನೆಸ್ ಶುರುವಾಗಿ ಫಸ್ಟ್ ಆರ್ಡರ್ ಬಂದಿತ್ತು. ಸೊ ಸ್ಮಿತಾ ಅಂತ ಹೇಳಿಬಿಟ್ಟು, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಆರ್ಡರ್ ಮಾಡಿದ್ದಕ್ಕೆ. 2 ಸ್ಯಾರಿನ ಆರ್ಡರ್ ಮಾಡಿಕೊಂಡ್ರು. ಸೊ ಅದನ್ನು ಇವತ್ತು ಡಿಸ್ಪ್ಯಾಚ್ ಮಾಡಬೇಕಿತ್ತು. ಅದನ್ನೇ ಇವತ್ತು ನಾನು ರೆಡಿ ಮಾಡ್ತಾ ಇದ್ದೆ. ಹಾಗೆಯೇ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಗಾಳಿ ಮಳೆ ಅಂದರೆ ನಾವು ಆಚೆ ಹೋದರೆ ಎಲ್ಲಿ ನಾವೇ ಹಾರೋಗ್ಬಿಡ್ತೀವೇನೋ ಅನ್ನೋ ಲೆವೆಲ್ಲಿಗೆ ಗಾಳಿ ಮಳೆ ಬರ್ತಾಯಿತ್ತು. ಸೊ ಇವತ್ತು ಊಟಕ್ಕೆ ಬಂದುಬಿಟ್ಟು ನಾನು 4 ಮೊಟ್ಟೆನ ಬೇಯಿಸಿದ್ದೀನಿ. ಹಾಗೆಯೇ ಅಣಬದ ಸಾರನ್ನು ಮಾಡಿದ್ದೀನಿ ನಾನು. ಅಣಬೆ ನಾವು ಅಂಗಡಿಯಿಂದ ತಂದಿದ್ದು. ಸೊ ಅದರದ್ದೇ ಸಾಂಬಾರನ್ನ ನಾನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ನಲ್ಲಿ ನಂದು ಅಣಬದ ಸಾಂಬಾರ್ದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ದಿನ ತುಂಬಾ ಲೇಸಿಯಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಸಂಜೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಎಲ್ಲಿ ಹೋಗೋದು. ಸೊ ಲಾಸ್ಟಲ್ಲಿ ಬಾಬಾಸ್ ಕೆಫೆ ಹೊನ್ನಾವರದಲ್ಲಿ ಹೋಗಿದ್ವಿ. ನಾನು ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ಭಾವನ ಮಗಳು ಹೋಗಿದ್ವಿ. ಸೊ ಏನಕ್ಕೆ ಅಂತಂದರೆ ಪಿಜ್ಜಾ ತಿಂದೆ ತುಂಬ ದಿನ ಆಗಿತ್ತು. ಹಾಗಾಗಿ ಪಿಜ್ಜಾ ತಿನ್ನಬೇಕು ಅಂತಲೇ ಬಾಬಾಸ್ ಕೆಫೆ ಹೋಗಿದ್ವಿ. ಇದಿರೋದು ಹೊನ್ನಾವರ. ಬಾಬಾಸ್ ಕೆಫೆಯಲ್ಲಿ ನಾವು ಒಂದು ಚಿಕ್ಕದಾಗಿರುವಂಥ ಪಿಜ್ಜಾ ತಿಂದ್ವಿ. ಆಮೇಲೆ ಅಲ್ಲಿಂದ ಐಸ್ ಪಾಯಿಂಟಿಗೆ ಹೋಗಿದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ನ ತಿಂದ್ಬಿಟ್ಟು ಇವತ್ತಿನ ದಿನನ ನಾವಿಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.